ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಷ್ಯಾದ ಸು-57 ಯುದ್ಧ ವಿಮಾನ ಒಪ್ಪಂದದ ಬಗ್ಗೆ ಯಾವುದೇ ಸ್ಪಷ್ಟ ಬದ್ಧತೆ ನೀಡದೆ ಸ್ವದೇಶಿ AMCA ಯೋಜನೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿರುವುದು ಈಗ ಸ್ಪಷ್ಟವಾಗಿದೆ. ಇತ್ತೀಚಿನ ಸಂದರ್ಶನದಲ್ಲಿ ಮಾತನಾಡಿದ ಅವರು, ರಷ್ಯಾದೊಂದಿಗೆ ಚರ್ಚೆಗಳು ನಡೆಯುತ್ತಿವೆ, ಆದರೆ ಈಗ ಯಾವ ಪ್ರಕಟಣೆಯೂ ಮಾಡುವ ಉದ್ದೇಶವಿಲ್ಲ ಎಂದು ಹೇಳಿದ್ದಾರೆ. ಈ ಎಚ್ಚರಿಕೆಯು ನಿಲುವು ಭಾರತದ ಆತ್ಮನಿರ್ಭರ ಭಾರತ ದೃಷ್ಟಿಕೋನದ ಭಾಗವಾಗಿದ್ದು, ಸ್ವಂತ ರಕ್ಷಣಾ ತಯಾರಿಕಾ ಸಾಮರ್ಥ್ಯವನ್ನು ಬಲಪಡಿಸುವ ದಿಶೆಯಲ್ಲಿದೆ. ಇತ್ತೀಚೆಗೆ ಹಲವು ವರದಿಗಳಲ್ಲಿ ರಷ್ಯಾ ತನ್ನ ಅತ್ಯಾಧುನಿಕ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನವಾದ ಸು-57 ಅನ್ನು ಭಾರತದಲ್ಲಿ ಸಹ ಉತ್ಪಾದನೆ ಮಾಡಲು ಒಪ್ಪಂದ ನೀಡಿದೆ ಎಂದು ತಿಳಿದು ಬಂದಿದೆ. ಈ ಯೋಜನೆಯಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಭಾಗಿಯಾಗುವ ಸಾಧ್ಯತೆ ಇದೆ. ಜೊತೆಗೆ ತಂತ್ರಜ್ಞಾನದ ಹಂಚಿಕೆ ಒದಗಿಸಬಹುದಾಗಿದೆ. ಆದರೆ ರಾಜನಾಥ್ ಸಿಂಗ್ ಅವರ ಪ್ರತಿಕ್ರಿಯೆ ಸ್ಪಷ್ಟವಾಗಿ ಸೂಚಿಸುತ್ತಿದೆ. ಭಾರತವು ಇದೀಗ ವಿದೇಶಿ ವೇಗದ ಖರೀದಿಗಿಂತ ಸ್ವದೇಶಿ 5ನೇ ತಲೆಮಾರಿನ ಯುದ್ಧ ವಿಮಾನದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ನೀಡುತ್ತಿದೆ. ಅವರ ಸಂದರ್ಶನದಲ್ಲಿ ರಕ್ಷಣಾ ಕ್ಷೇತ್ರದ ಸುಧಾರಣೆಗಳ ಕುರಿತು ಮಾತನಾಡುತ್ತಾ, ಭಾರತ ಈಗ ಆಮದುದಾರ ರಾಷ್ಟ್ರದಿಂದ ರಕ್ಷಣಾ ಉತ್ಪನ್ನಗಳ ರಫ್ತುದಾರ ರಾಷ್ಟ್ರವಾಗುತ್ತಿದೆ ಎಂದರು. ಅವರ ಪ್ರಕಾರ ಮುಂದಿನ ವರ್ಷದಲ್ಲೇ ಭಾರತದಲ್ಲಿ ಅತ್ಯಾಧುನಿಕ ಯುದ್ಧ ವಿಮಾನದ ಇಂಜಿನ್ಗಳು ತಯಾರಾಗಲಿವೆ. ಇವು ತೇಜಸ್ ಲಘು ಯುದ್ಧ ವಿಮಾನ ಹಾಗೂ ಭವಿಷ್ಯದ AMCA ಯುದ್ಧ ವಿಮಾನಗಳಿಗೂ ಬಳಸಲಾಗುತ್ತದೆ. ಇದಕ್ಕಾಗಿ ಅಮೆರಿಕದ GE ಏರೋಸ್ಪೇಸ್ F414 ಹಾಗೂ ಫ್ರಾನ್ಸ್ನ ಸಾಫ್ರಾನ್ ಕಂಪನಿಗಳೊಂದಿಗೆ ತಂತ್ರಜ್ಞಾನ ಹಂಚಿಕೆ ಒಪ್ಪಂದಗಳು ಅಂತಿಮ ಹಂತದಲ್ಲಿವೆ. ರಾಜನಾಥ್ ಸಿಂಗ್ ಅವರು, ನಾವು ಯಾರಿಂದಲೂ ತಯಾರಾದ ವಸ್ತುಗಳನ್ನು ತೆಗೆದುಕೊಳ್ಳುವುದಿಲ್ಲ, ನಾವು ಜ್ಞಾನ ಮತ್ತು ತಂತ್ರಜ್ಞಾನವನ್ನು ಪಡೆಯುತ್ತೇವೆ ಮತ್ತು ಅದನ್ನು ನಮ್ಮ ನೆಲದಲ್ಲಿ ಬಳಸುತ್ತೇವೆ ಎಂದು ಆತ್ಮವಿಶ್ವಾಸದಿಂದ ಘೋಷಿಸಿದರು. ಅವರು AMCA ಯೋಜನೆ ಬಗ್ಗೆ ವಿಶೇಷವಾಗಿ ಉತ್ಸಾಹ ವ್ಯಕ್ತಪಡಿಸಿದರು. ವಿಮಾನದ ವಿನ್ಯಾಸ ಪೂರ್ಣಗೊಂಡಿದೆ, ಅಭಿವೃದ್ಧಿ ಸರಿಯಾಗಿ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಇಂತಹ ಉನ್ನತ ತಂತ್ರಜ್ಞಾನ ಯೋಜನೆಗಳಿಗೆ ಹೆಚ್ಚು ಸಮಯ ಬೇಕಾದರೂ ರಾಜನಾಥ್ ಸಿಂಗ್ ಅವರು ನಿಗದಿತ 10 ವರ್ಷದ ಅವಧಿಗೂ ಮುನ್ನ ಈ ಯೋಜನೆ ಪೂರ್ಣಗೊಳ್ಳಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಯೋಜನೆ ಈಗ ಸರ್ಕಾರದ ಸ್ವದೇಶಿ ನಿರ್ಮಾಣದ ಭಾಗವಾಗಿದ್ದು, ಈಗಾಗಲೇ 550ಕ್ಕೂ ಹೆಚ್ಚು ಪ್ರಮುಖ ರಕ್ಷಣಾ ಉಪಕರಣಗಳು ದೇಶೀಯವಾಗಿ ತಯಾರಾಗುತ್ತಿವೆ. ಸು-57 ಕುರಿತು ಎಚ್ಚರಿಕೆ ತೋರಿದರೂ ಅವರು ರಷ್ಯಾದ S-400 ಏರ್ ಡಿಫೆನ್ಸ್ ಸಿಸ್ಟಮ್ಸ್ನ ಕುರಿತು ಸ್ಪಷ್ಟ ನಿಲುವು ಹೊಂದಿದ್ದಾರೆ. ಭಾರತದ ಭದ್ರತೆಯನ್ನು ಬಲಪಡಿಸುವ ಯಾವುದೇ ವ್ಯವಸ್ಥೆಯನ್ನು ಪಡೆಯುವುದರಲ್ಲಿ ನಮಗೆ ಸಂಶಯವಿಲ್ಲ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಕ್ಯಾಟ್ಸಾ ನಿರ್ಬಂಧಗಳಿದ್ದರೂ S-400 ವಿತರಣೆಯ ಯೋಜನೆಗೆ ಅನುಗುಣವಾಗಿ ಮುಂದುವರಿಯುತ್ತಿದೆ. ಈ ಎಲ್ಲ ಕ್ರಮಗಳು ಭಾರತವು ತನ್ನ ರಕ್ಷಣಾ ಪಾಲುದಾರರನ್ನು ಸಮತೋಲನದಿಂದ ನಿರ್ವಹಿಸುವ ಮತ್ತು ಸ್ವತಂತ್ರ ರಕ್ಷಣಾ ಸಾಮರ್ಥ್ಯವನ್ನು ಬೆಳೆಸುವ ನಿಟ್ಟಿನ ಭಾಗವಾಗಿದೆ. ಇದರೊಂದಿಗೆ ಭಾರತೀಯ ವಾಯುಪಡೆಯ ಆಧುನೀಕರಣದ ಪ್ರಯತ್ನಗಳು ವೇಗ ಪಡೆದುಕೊಂಡಿದೆ. ಫ್ರಾನ್ಸ್ ನಿರ್ಮಿತ ರಫೇಲ್ ಯುದ್ಧ ವಿಮಾನಗಳು ಈಗಾಗಲೇ ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸಿವೆ. ಅದೇ ವೇಳೆ 114 ಹೊಸ ಯುದ್ಧ ವಿಮಾನಗಳ ಖರೀದಿಗಾಗಿ MRFA ಟೆಂಡರ್ ಮಾತುಕತೆಗಳು ಮುಂದುವರಿಯುತ್ತಿವೆ. ಇದರ ಜೊತೆಗೆ ಸ್ವದೇಶಿ ತೇಜಸ್ ಮಾರ್ಕ್ II ವಿಮಾನದ ಪರೀಕ್ಷೆಗಳು ವೇಗವಾಗಿ ನಡೆಯುತ್ತಿವೆ. ಒಟ್ಟಾರೆ ನೋಡಿದರೆ ವಿದೇಶಿ ಮತ್ತು ಸ್ವದೇಶಿ ಉಭಯ ಮಾರ್ಗಗಳಲ್ಲಿ ಭಾರತದ ವಾಯುಪಡೆ ತನ್ನ 5ನೇ ತಲೆಮಾರಿನ ಸೈನಿಕ ಸಾಮರ್ಥ್ಯವನ್ನು ಬಲಪಡಿಸಲು ಬಹುಮುಖ ದೃಷ್ಟಿಯಿಂದ ಮುಂದಾಗಿದೆ. ಈ ನಿಲುವುಗಳು ಸ್ಪಷ್ಟವಾಗಿ ತೋರಿಸುತ್ತಿವೆ, ಭಾರತ ಇದೀಗ ಖರೀದಿ ರಾಷ್ಟ್ರದಿಂದ ತಂತ್ರಜ್ಞಾನದ ರಾಷ್ಟ್ರವಾಗಲು ಹೊರಟಿದೆ. ಭಾರತೀಯ ಸಶಸ್ತ್ರ ಪಡೆಗಳು ಮತ್ತೊಮ್ಮೆ ತಮ್ಮ ಸಂಯುಕ್ತ ಶಕ್ತಿಯನ್ನು ತೋರಿಸುವ ದೊಡ್ಡ ಸೈನಿಕ ಅಭ್ಯಾಸಕ್ಕೆ ಕಾಲಿಟ್ಟಿವೆ. ಅದುವೇ ಎಕ್ಸರ್ಸೈಸ್ ತ್ರಿಶೂಲ್. ಇದು ನಿಜಕ್ಕೂ ಒಂದು ಮಹಾಕಾಯ ಟ್ರೈ ಸರ್ವಿಸ್ ಇಂಟಿಗ್ರೇಷನ್ ಎಕ್ಸರ್ಸೈಸ್ ಆಗಿದ್ದು, ಅಂದರೆ ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಒಟ್ಟಿನ ಸಾಮರ್ಥ್ಯದ ಪ್ರದರ್ಶನವಾಗಿದೆ. ನವೆಂಬರ್ 3ರಿಂದ 7ರವರೆಗೆ ಭಾರತದ ಪಶ್ಚಿಮ ಪ್ರದೇಶಗಳಲ್ಲಿ ರಾಜಸ್ಥಾನ್, ಗುಜರಾತ್ ಹಾಗೂ ಉತ್ತರದ ಅರೇಬಿಯನ್ ಸಮುದ್ರದಲ್ಲಿ ಈ ತ್ರಿಸೇವಾ ಅಭ್ಯಾಸ ನಡೆಯಿತು. ಈ ಅಭ್ಯಾಸದಲ್ಲಿ 30,000ಕ್ಕೂ ಹೆಚ್ಚು ಸೈನಿಕರು, 40ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು
ಹಾಗೂ 25 ನೌಕಾಪಡೆಯ ಆಸ್ತಿಗಳು ಭಾಗವಹಿಸಿದ್ದವು. ಇವುಗಳ ಜೊತೆಗೆ ಭಾರತೀಯ ನೌಕಾಪಡೆಯ ಆಂಫಿಬಿಯಸ್ ಪ್ಲಾಟ್ಫಾರ್ಮ್, ಭಾರತೀಯ ವಾಯುಪಡೆಯ ಗ್ರೌಂಡ್ ಬೇಸ್ ಸಿಸ್ಟಮ್ಸ್ ಮತ್ತು ಭಾರತೀಯ ಸೇನೆಯ ಆಧುನಿಕ ಸ್ಥಳೀಯ ಶಸ್ತ್ರಾಸ್ತ್ರಗಳು ಸೇರಿಕೊಂಡಿದ್ದವು. ಆಪರೇಷನ್ ಸಿಂಧೂರ್ನ ನಂತರ, ಅಂದರೆ ಪಾಕಿಸ್ತಾನದಲ್ಲಿದ್ದ ಉಗ್ರ ತಾಣಗಳನ್ನು ಭಾರತ ನಾಶಪಡಿಸಿದ ಮಹಾನ್ ಆಪರೇಷನ್ ಬಳಿಕ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯಾವುದೇ ಮಾತುಕತೆ ಸಾಧ್ಯತೆಯು ಶಿಥಿಲಗೊಂಡಿದೆ. ಈ ಸಂದರ್ಭದಲ್ಲೇ ದೇಶದ ಭದ್ರತಾ ಪಡೆಗಳು ಈ ಎಕ್ಸಸೈಸ್ ತ್ರಿಶೂಲ್ ಅನ್ನು ಆರಂಭಿಸಿದವು. ಈ ಅಭ್ಯಾಸದಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್, BSF ಮತ್ತು ಇತರೆ ಕೇಂದ್ರ ಭದ್ರತಾ ಸಂಸ್ಥೆಗಳು ಕೂಡ ಭಾಗವಹಿಸಿದ್ದು, ಇದು ಸೇನೆ, ವಾಯು ಮತ್ತು ನೌಕಾಪಡೆಯ ನಡುವೆ ನಿಜವಾದ ಜಾಯಿಂಟ್ನೆಸ್ ಮತ್ತು ಕೋಆರ್ಡಿನೇಷನ್ ಅನ್ನು ತೋರಿಸುತ್ತದೆ. ಇದರಿಂದ ಆತ್ಮನಿರ್ಭರ ಭಾರತ ಹಾಗೂ ನಾವೀನ್ಯತೆ ಎಂಬ ಮೌಲ್ಯಗಳನ್ನು ಬಲಪಡಿಸುವ ಪ್ರಯತ್ನವೂ ಕೂಡ ಆಗಿದೆ. ಈ ಅಭ್ಯಾಸದಲ್ಲಿ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ವಾರ್ಫೇರ್, ಸೈಬರ್ ಮತ್ತು ಡ್ರೋನ್ ಕಾರ್ಯಾಚರಣೆಗಳು, ಕೌಂಟರ್ ಡ್ರೋನ್ ಡಿಫೆನ್ಸ್, ಇಂಟೆಲಿಜೆನ್ಸ್, ಸರ್ವೆಲೆನ್ಸ್ ಮತ್ತು ರಿಕಾನೆಸೆನ್ಸ್ ಮತ್ತು ಏರ್ ಡಿಫೆನ್ಸ್ ಕಂಟ್ರೋಲ್ ವ್ಯವಸ್ಥೆಗಳನ್ನು ಪರೀಕ್ಷಿಸಲಾಯಿತು. ಇದರಿಂದ ಭಾರತೀಯ ಸೇನೆಗಳ ವರ್ಚುವಲ್ ಡೊಮೈನ್ ಹಾಗೂ ಫಿಸಿಕಲ್ ಬ್ಯಾಟಲ್ ಫೀಲ್ಡ್ ಎರಡರಲ್ಲೂ ಪ್ರಭುತ್ವ ಸಾಧಿಸುವ ಸಾಮರ್ಥ್ಯವನ್ನು ದೃಢಪಡಿಸಿದೆ. ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಸೌತ್ ಕಮಾಂಡ್ ಘಟಕಗಳು ಎಕ್ಸಸೈಸ್ ಮರುಜ್ವಾಲ ಮತ್ತು ಅಖಂಡ ಪ್ರಹಾರ್ ಮೂಲಕ ಸಂಯುಕ್ತ ಕಾರ್ಯಾಚರಣೆಗಳು ಹಾಗೂ ಮೊಬಿಲಿಟಿ ವ್ಯಾಲಿಡೇಷನ್ ನಡೆಸಿದವು. ಇದರ ಉದ್ದೇಶ ಕಂಬೈನ್ಡ್ ಆರ್ಮ್ಸ್ ಆಪರೇಷನ್ಸ್ ಮತ್ತು ಜಾಯಿಂಟ್ ಫೈರ್ ಇಂಟಿಗ್ರೇಷನ್ ನೈಜ ಪರಿಸ್ಥಿತಿಗಳಲ್ಲಿ ಪರೀಕ್ಷಿಸುವುದೂ ಆಗಿದೆ. ಅದೇ ರೀತಿಯಲ್ಲಿ ಭಾರತೀಯ ಸೇನೆ ಎಕ್ಸಸೈಸ್ ಬ್ರಹ್ಮಶಿರ ಅನ್ನು ರನ್ ಆಫ್ ಕಚ್ ಕ್ರಿಕ್ ಪ್ರದೇಶಗಳಲ್ಲಿ ನಡೆಸಿತು. ಇಲ್ಲಿ 3 ಸೇವೆಗಳು ಕೋಸ್ಟ್ ಗಾರ್ಡ್, BSF ಹಾಗೂ ನಾಗರಿಕ ಆಡಳಿತ ಒಟ್ಟಿಗೆ ಭಾಗವಹಿಸಿದ್ದು, ಭೂಮಿ, ಸಮುದ್ರ ಮತ್ತು ಗಗನದ ಸಂಯುಕ್ತ ಕಾರ್ಯಚಟುವಟಿಕೆಯನ್ನು ಪ್ರದರ್ಶಿಸಿತು. ಎಕ್ಸರ್ಸೈಸ್ ತ್ರಿಶೂಲ್ ಭಾರತೀಯ ಸಶಸ್ತ್ರ ಪಡೆಗಳ ಜಾಯಿಂಟ್ನೆಸ್, ಆತ್ಮನಿರ್ಭರತೆ ಮತ್ತು ನವೀನತೆಗೆ ಒಂದು ಜೀವಂತ ಸಾಕ್ಷಿಯಾಗಿದೆ. ಇದು ಭಾರತೀಯ ಸೇನೆಯ ಡಿಕೇಡ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಯೋಜನೆಯ ಭಾಗವಾಗಿ 5 ಪ್ರಮುಖ ಸ್ತಂಭಗಳ ಮೇಲೆ ನಿರ್ಮಿತವಾಗಿದೆ. 1. ಜಾಯಿಂಟ್ನೆಸ್ ಮತ್ತು ಇಂಟಿಗ್ರೇಷನ್, 2. ಫೋರ್ಸ್ ರೀಸ್ಟ್ರಕ್ಚರಿಂಗ್, 3. ಮಾಡರ್ನೈಸೇಷನ್ ಮತ್ತು ಟೆಕ್ ಇನ್ಫ್ಯೂಷನ್, 4. ಸಿಸ್ಟಮ್ಸ್ ಮತ್ತು ಪ್ರೋಸೆಸ್ ಸುಧಾರಣೆ, 5. ಮಾನವ ಸಂಪನ್ಮೂಲದ ಕೌಶಲ್ಯ ವೃದ್ಧಿ. ಇವುಗಳೆಲ್ಲ ಒಟ್ಟಾಗಿ ಮುಂದಿನ ತಲೆಮಾರಿನ ಯುದ್ಧ ವಿನ್ಯಾಸಗಳಿಗೆ ಭಾರತೀಯ ಸೇನೆಯನ್ನು ಸಜ್ಜುಗೊಳಿಸುತ್ತಿವೆ. ಈ ಅಭ್ಯಾಸದಿಂದ ಸ್ಪಷ್ಟವಾಗುತ್ತದೆ, ಭಾರತದ ಸೇನೆಗಳು ಭೂಮಿ, ಸಮುದ್ರ ಮತ್ತು ಆಕಾಶದಲ್ಲಿ ಒಟ್ಟಾಗಿ ಕಾರ್ಯನಿರ್ವಹಿಸಲು ಸಂಪೂರ್ಣ ಸಿದ್ಧವಾಗಿದೆ. ಎಕ್ಸಸೈಸ್ ತ್ರಿಶೂಲ್ ಒಂದು ರಾಷ್ಟ್ರದ ಶಕ್ತಿ ಮತ್ತು ಸಂಯುಕ್ತ ಶೌರ್ಯವಾಗಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.